ಬೆಂಗಳೂರಿನಲ್ಲಿ ಮಿತಿ ಮೀರ್ತಾ ಇದೆ ಪೊಲೀಸರ ಅಟ್ಟಹಾಸ ಅನ್ನುವಂಥದ್ದು. ದೂರನ್ನ ಕೊಡೋದಕ್ಕೆ ಹೋದವರ ಮೇಲೆ ಪೊಲೀಸಪ್ಪ ದರ್ಪ ತೋರ್ತಾ ಇದ್ದಾರೆ. ಸಬ್ ಇನ್ಸ್ಪೆಕ್ಟರ್ ರುದ್ರಗೌಡನಿಂದ ಮಹಿಳೆಗೆ ನಿಂದಿಸಲಾಗ್ತಾ ಇದೆ. ವರದಕ್ಷಿಣೆ ಸಂಬಂಧ ದೂರನ್ನ ಕೊಡೋದಕ್ಕೆ ಮಹಿಳೆ ಹೋಗಿರ್ತಾರೆ. ಬೆಂಗಳೂರಿನ ಶಿವಾಜಿನಗರ ಠಾಣೆಗೆ ಮಹಿಳೆ ಬಂದಿರ್ತಾರೆ. ಮಹಿಳೆ ದೂರಿನ ಅನ್ವಯ ಎನ್ಸಿಆರ್ ಅನ್ನ ಪೊಲೀಸರು ದಾಖಲೆಯನ್ನು ಮಾಡಿಕೊಂಡ್ರು. ಪ್ರಕರಣ ಸಂಬಂಧ ಮಹಿಳೆ ವಿಚಾರಣೆಗೂ ಕೂಡ ಕರೆದಿರ್ತಾರೆ ಖಾಕಿ ಪಡೆ. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ನಿಂದ ಮಹಿಳೆಗೆ ಆವಾಜ್ ಹಾಕ್ಲಾಗ್ತಿದೆ ಅಂತ. ನಿನ್ನ ಮೇಲೆ FIR ಹಾಕಬೇಕಾಗತ್ತೆ ಅಂತ ಧಮಕಿ ಹಾಕಿದ್ದಾರೆ. ನಿನಗೆ ನ್ಯಾಯ ಸಿಗೋದಿಲ್ಲ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ದಾರೆ ಖಾಕಿ. ಈಗ ಈ ವಿಚಾರವಾಗಿ ಮಹಿಳಾ ಆಯೋಗಕ್ಕೆ ದೂರು ಕೂಡ ಕೊಟ್ಟಿದ್ದಾರೆ ಮಹಿಳೆ. ನೋಡಿ, ಬೇಲಿನೇ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಇದೇ ಬೆಸ್ಟ್ ನಿದರ್ಶನ, ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಈ ಖಾಕಿ ಪಡೆನೆ ಅಂದ್ರೆ ಪ್ರೊಟೆಕ್ಟ್ ಮಾಡಬೇಕಾದವ್ರೆ, ನಮ್ಮನ್ನೆಲ್ಲ ಕಾಯ್ಬೇಕಾದಂತಹ ಪೊಲೀಸ್ ಅವರೇ ಈ ರೀತಿಯಾಗಿ ಆವಾಜ್ ಹಾಕೋದು, ಧಮಕಿ ಹಾಕೋದು, ಹೆದರ್ಸೋದು, ನ್ಯಾಯ ಸಿಗಲ್ಲ ಅಂತ ಹೇಳೋದು ಅಂತ ಮಾಡಿದ್ರೆ ಯಾರ ಬಳಿ ಹೋಗ್ಬೇಕು? ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಪಾಪ ಎಲ್ಲಾ ಕಡೆ ಓಡಾಡ್ಕೊಂಡು ಮಾಡ್ಕೊಂಡು ಏನ್ ನ್ಯಾಯ ಒದಗಿಸ್ಬೇಕು ಮಹಿಳೆಯರಿಗೆ, ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ನೋಡ್ಬೇಕು ಯಾವ ರೀತಿಯಾಗಿ ತಗೊಳ್ತಾರೆ, ಏನಾಗತ್ತೆ ಅಂತ ಮುಂದೆ. ಸೊ ಸದ್ಯಕ್ಕಂತೂ ಆಕೆ ಪಾಪ ಅದು ಏನು ವರದಕ್ಷಿಣೆ ಸಂಬಂಧ ದೂರು ಕೊಡೋದಕ್ಕೆ ಹೋಗಿದಂತಹ ಮಹಿಳೆಗೆ ನ್ಯಾಯಕ್ಕಾಗಿ ಇದೀಗ ಮಹಿಳಾ ಆಯೋಗಕ್ಕೆ ದೂರನ್ನ ಸದ್ಯ ಕೊಟ್ಟಿರುವಂಥದ್ದು. ದೂರನ್ನ ನೀವು ಗಮನಿಸ್ತಾ ಇದ್ದೀರಾ. ಪಾಪ ವರದಕ್ಷಿಣೆ ಮ್ಯಾರೇಜ್ ಆಗಿ ಕರ್ಕೊಂಡೋಗಿ ತುಂಬ ಟಾರ್ಚರ್ ಕೊಟ್ಟರು. ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೊಡೆದು ತುಂಬ ಟಾರ್ಚರ್ ಕೊಟ್ಟರು. ಎಜುಕೇಷನ್ ಮಾಡಕ್ಕೆ ಬಿಟ್ಟೆ ತುಂಬ ಹೊಡೆಯೋದು, ಡೈಲಿ ಹೊಡೆಯೋದು, ಜಗಳ ಮಾಡೋದಂತ ತುಂಬ ರೌಡಿನೆಲ್ಲ ಕರ್ಕೊಂಡ್ಬಂದು ಇದು ಮಾಡ್ತಿದ್ರು. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಕರೆಸಿ ನಾನು ಹೇಳಿ ನಮ್ಮ ಮನೆಗೆ ಬಂದ್ಬಿಟ್ಟೆ. ಬಂದು ನಾನು ತುಂಬ 6 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೆ. ಇವ್ರು ಬಂದು ಸಮಾಧಾನವಾಗಿ ಮಾತಾಡ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ, ಎಲ್ಲ ಬಾಳಕ್ಕೆ ಎಲ್ಲ ಏನೇನು ಬೇಕು ಎಲ್ಲ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ಆದರೆ ಅವ್ರು ಏನೂ ಮಾಡಿಲ್ಲ. ಆಮೇಲೆ ಇವಾಗ ಅವ್ರ 5 ದಿವಸ ಮುಂಚೆ ಅವ್ರ ರಿಲೇಟಿವ್ ಒಬ್ಬರು ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಮಾತಾಡೋಣ ಬನ್ನಿ ಅಂತ ಅವ್ರ ಮನೆಗೆ ಕರ್ತಿದ್ರು. ನಾವು ಹೋಗಿ ಮಾತಾಡೋಕೆ ಹೋಗಿದ್ವಿ. ಅದೇ ಅಲ್ಲಿ ಹೋಗೋದ್ಮೇಲೆ ಅವರಮ್ಮ ಅವರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಕ್ಕಳೆಲ್ಲ ಕ್ಲೋಸ್ ಮಾಡಿಬಿಟ್ಟು, ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟು ಫುಲ್ ಹೊಡಿಯೋಕ್ಕೆ ಬಂದು, ಪತ್ತಿಯೆಲ್ಲ ಎತ್ತಿ ಹೊಡಿಯೋಕ್ಕೆ ಬಂದು ನಮಗೆ ತುಂಬ ಇದು ಮಾಡಿದ್ರು. ಅಷ್ಟು ಬೇಗ ಈ ಹುಡುಗ ಹೋಗಿ ಅವರೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ಬಂದರು. ಆದರೆ ಪೊಲೀಸ್ಗೆ ಎಲ್ಲ ಗೊತ್ತಾಗಿ ಎಲ್ಲ ಕೇಳಿ ಅವ್ರನ್ನೇ ಬೈದು ನಮಗೆ ವುಮೆನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿದ್ರು. ಆ ವುಮೆನ್ ಪೊಲೀಸ್ ಸ್ಟೇಷನಲ್ಲಿ 14 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ 2 ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ರು. 2 ಡೇಸ್ ಬಿಟ್ಟು ಹೋಗಿ ನೋಡಿದ್ವಿ ನಾವು. ಅಂದರೆ ನಮ್ಗೆ ಹೋಗೋಕ್ಕೆ ಮುಂಚೆನೇ ಇವತ್ತು ಹೋಗಿದ್ರು ಸ್ಟೇಷನ್ಗೆ. ಇವತ್ತು ಹೋಗಿದ್ವಿ. ನಾವು ಹೋಗೋಕ್ಕೆ ಮುಂಚೆನೇ ಅಲ್ಲೇನೋ ಡೀಲ್ ಮಾತಾಡ್ಕೊಂಡಿದ್ದಾರೆ ಅನ್ಸುತ್ತೆ. ತುಂಬ ಆ ಹುಡುಗನಿಗೆ ಸಪೋರ್ಟ್ ಮಾಡಿ ಅವ್ರ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ನಕ್ಕೊಂಡು ಮಾತಾಡ್ಕೊಂಡು ಪೊಲೀಸ್ ಅವ್ರ ಜೊತೆನೆ, ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಅವ್ರ ಜೊತೆನೆ ಆ ಥರ ಮಾತಾಡ್ತಿದ್ದಾರೆ. ಯಾವ ಸಬ್ ಇನ್ಸ್ಪೆಕ್ಟರ್? ರುದ್ರಗೌಡ ಸಬ್ ಇನ್ಸ್ಪೆಕ್ಟರು. ಅವ್ರ ಜೊತೆನೆ ನಕ್ಕೊಂಡು ಮಾತಾಡ್ಕೊಂಡು ತುಂಬ ಕೇರ್ಲೆಸ್ ಆಗಿ ಅವ್ರು ಫ್ರೆಂಡ್ಸ್ ಥರ ತುಂಬ ಕೇರ್ಲೆಸ್ ಆಗಿ ಮಾತಾಡ್ಕೊಂಡು ನಾನು ಹೇಳೋದು ಬರೋದು, ನಾನು ಅಷ್ಟು ಪಾಯಿಂಟ್ಸ್ ಹೇಳ್ತಿದ್ದೀನಿ, ಅಷ್ಟು ಕಷ್ಟಪಟ್ಟು ಅಷ್ಟು ಹೊಡೆದಿದ್ದಾರೆ, ಅಷ್ಟು ವಿಡಿಯೋ ಎಲ್ಲ ತೋರಿಸ್ತಾ ಇದ್ದೀನಿ, ನಾವು ಹೇಳೋದು ಕೇಳಿಸ್ಕೊಂತಾನೆ ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಮೇಲೂ ನಿಮ್ಮ ಫ್ಯಾಮಿಲಿ ಮೇಲೂ ಅವ್ರು ಪಾಪ ನೋಡ್ತಾ ಇರ್ಬೋದು. ಆಕೆ ಹೇಳ್ತಾ ಇದ್ರು ದೂರನ್ನ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಇರುತ್ತೆ. ಸೊ ಹೆಣ್ಮಕ್ಳು ಫಸ್ಟು ಯಾವುದೇ ಕಾರಣಕ್ಕೂ ರಾಂಗ್ ಡಿಸಿಷನ್ಸ್ ಹಿಂದೆ ತುಂಬ ತಗೋತಾ ಇದ್ರು. ಬೇಡ, ಒಂದು ಕಾನೂನು ಇರುತ್ತೆ, ಹೋಗೋಣ ಕಾನೂನು ಮುಖಾಂತರ ಅಂತ ಹೇಳ್ಬಿಟ್ಟು ಪಾಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನೋ ಸರಿ ಹೋಗ್ಬೋದೇನೋ, ಪೊಲೀಸ್ನವ್ರ ಗಮನಕ್ಕೆ ತಂದರೆ ಒಳಿತಾಗ್ಬೋದೇನೋ ಅಂತ ಹೇಳ್ಬಿಟ್ಟು. ಬಟ್ ನೋಡಿ, ಅಲ್ಲೂ ಕೂಡ ಆತ ಆವಾಜ್ ಹಾಕ್ಬಿಟ್ಟು ಕಳಿಸಿದ್ದಾನೆ. ನೆಕ್ಸ್ಟ್ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ.